ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವ್ಲಾಗಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಅಬೌಟ್ ಅ ಚಿಲ್ ವೀಕ್ ಇನ್ ಮೈ ಲೈಫ್. ಸೊ ಇವತ್ತು ಆಲ್ರೆಡಿ ವೆನ್ಸ್ಡೇ, ಸೊ ಇವತ್ತಿಂದ ಕಂಪ್ಲೀಟ್ ಈ ವಾರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಸ್ ಆ್ಯಂಡ್ ಪೀಸಸ್ ಸ್ವಲ್ಪ ಯಾಕೆ ಅಂತಂದರೆ ಮೆಜಾರಿಟಿ ಆಫ್ ದ ಟೈಮ್ ಇವಾಗ ನಾನು ಮನೇಲಿ ಒಬ್ಬಳೇ ಇರ್ತೀನಿ. ಆಬ್ವಿಯಸ್ಲಿ ಅಭಿ ಅವ್ನ ಕೆಲ್ಸಕ್ಕೆ ಹೋಗಿರ್ತಾನೆ, ಧನುಷ್ ಕಾಲೇಜ್ಗೆ ಹೋಗಿರ್ತಾನೆ, ಅಂಕಲ್ ಆಫೀಸ್ ಆ್ಯಂಡ್ ಆಂಟಿ ಇವತ್ತು ಅವ್ರ ಫ್ರೆಂಡ್ ಊರಲ್ಲಿ ಊರಬ್ಬ ನಡೀತಾ ಇದೆ ಅಂತ ಹೋಗಿದ್ದಾರೆ. ಆ್ಯಂಡ್ ಅಗೇನ್ ರೆಸ್ಟ್ ಆಫ್ ದ ವೀಕ್ ಆಂಟಿ ಕಸಿನ್ ಮಗಳದು ಮದುವೆ ಇದೆ, ಅಂದರೆ ಅಬಿಗೆ ಫಸ್ಟ್ ಕಸಿನ್. ಸೊ ಅಲ್ಲಿ ಅವರೆಲ್ಲರೂ ಬ್ಯುಸಿ ಇರ್ತಾರೆ. ನಾನು ಹೋಗೋಕ್ಕಾಗಲ್ಲ, ಬಿಕಾಸ್ ಒಂದು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಇವಾಗ. ಇನ್ನೊಂದು ಯಾವುದೂ ಬಟ್ಟೆಗಳಿಲ್ಲ ಹಾಕ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಹೋಗಿ ಬರೋಕ್ಕೆ ಎಲ್ರಿಗೂ ಅರ್ಥ ಆಗುತ್ತೆ. ಇಟ್ ಇಸ್ ವೆರಿ ಹೆಕ್ಟಿಕ್ ಆಗೋಗುತ್ತೆ ನನಗೆ. ಸೊ ಹಾಗಾಗಿ ಎಲ್ಲರೂ ಆರಾಮಾಗಿ ನಿಮ್ಮ ಮನೇಲಿ ರೆಸ್ಟ್ ಮಾಡು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಐ ಥಾಟ್ ಓಕೆ, ನಾನು ಒಬ್ಬಳೇ ಇರ್ತೀನಲ್ವ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ದಿನ ಆಂಟಿ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 10 o'clock ಹೊರಟಾದ್ಮೇಲೆ ಅಭಿ ಚಿಕನ್ ತಂದು ಕೊಟ್ಟಿದ್ದ ಬೆಳಗ್ಗೆನೆ. ಬಿಕಾಸ್ ಅವ್ನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದ, ಅವನಿಗೆ ಇಷ್ಟ ಅಂತ ಹೇಳಿ ರೆಡ್ ಚಿಕನ್. ನಾನು ಆಲ್ರೆಡಿ ರೆಸಿಪಿ ನಂದು ಒನ್ ಆಫ್ ಮೈ ಹಳೆ ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಅದರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಬೋದು. ಸೊ ಅವನಿಗೋಸ್ಕರ ಅಂತ ರೆಡ್ ಚಿಕನ್ ಮಾಡಿ ಹಾಗೆ ಅನ್ನಕ್ಕಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಭಿ ಊಟಕ್ಕೆ ತುಂಬ ಲೇಟಾಗಿ ಬಂದ. ಪಾಪ ಅವನಿಗೆ ಕೆಲಸ ಇತ್ತು ಅಂತ ಹೇಳಿ ಆಲ್ಮೋಸ್ಟ್ 3:30-4 ಗಂಟೆ ಆಗೋಗಿತ್ತು ಅವ್ನು ಬರೋದು. ಸೊ ನಾನೆಲ್ಲ ಅಡುಗೆ ಮಾಡಿಟ್ಟು ಅದಾದಮೇಲೆ ನಾನು 2 o'clock ತನಕ ವೆಯ್ಟ್ ಮಾಡಿದೆ ಅವನಿಗೆ, ಅವ್ನು ಬರಲಿಲ್ಲ. ಸೊ ಹಾಗೆ ಅಡುಗೆ ಮಾಡುವಾಗೇ ಒಂದು ಆರೆಂಜ್ ತಿಂದ್ಕೊಂಡೆ. ಸೊ ಆರೆಂಜ್ ತಿಂದು ಅದಾದಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ಊಟ ಮಾಡಿ ಹಾಗೆ ನಂದು ಒಂಚೂರು ಕೆಲಸಗಳಿತ್ತು, ಎಡಿಟಿಂಗ್ ಇರ್ಬೋದು, ವೀಡಿಯೋಸು ಅದು ಇದು ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಸಂಜೆ ನಂದು ಸೆಷನ್ ಇತ್ತು. ಸೊ ಸೆಷನ್ ತೊಗೊಂಡೆ, ಮ್ಯಾನಿಫೆಸ್ಟ್ ಯುವರ್ ಮ್ಯಾಜಿಕ್ ವಿತ್ ಅರ್ಪಿತಾ. ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕೇಳ್ತಿರ್ತೀರ. ಪ್ರೆಸೆಂಟ್ಲಿ ಇವಾಗ ನಂದು ಲಾಸ್ಟ್ ಬ್ಯಾಚ್ ಮುಗೀತು. ಸೊ ಇನ್ನು ಮುಂದೆ 1 to 3 months ಬ್ರೇಕ್ ತೊಗೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ 1-2 months ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಜಾಯ್ನ್ ಆಗ್ಬೋದು. ಸೊ ದಿಸ್ ವಾಸ್ ಹೌ ಮೈ ಡೇ ವೆಂಟ್. ಸ್ವಲ್ಪ ಏನು ಬೋರ್ ಆಗಲಿಲ್ಲ, ಫಸ್ಟ್ ಡೇ ಅಲ್ವಾ, ಯಾರೂ ಇಲ್ಲದೆ ಇರೋದು. ಸೊ ಹಾಗೆ ಹೆಂಗೋ ಅಡುಗೆ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಅಜ್ಜಿ ಜೊತೆ ಮಾತಾಡಿಕೊಂಡು ಕೆಲಸಗಳು ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಏನೇನು ಮಾಡ್ತೀನಿ, ಹೆಂಗಿತ್ತು, ಏನಾಯಿತು ಎಲ್ಲ ನೀವೇ ನೋಡಿ. ಹಲೋ, ಗುಡ್ ಮಾರ್ನಿಂಗ್. ಇಟ್ಸ್ ದ ನೆಕ್ಸ್ಟ್ ಡೇ. ಇವಾಗಷ್ಟೇ ಎದ್ದಿದ್ದೀನಿ. ಸೊ ಫೇಸ್ ಎಲ್ಲ ಫ್ಲಫಿ ಆಗಿದೆ, ಡೋಂಟ್ ಜಡ್ಜ್ ಮೀ. ಸೊ ಇವತ್ತು ಥರ್ಸ್ಡೇ, ತಲೆ ಸ್ನಾನ ಮಾಡಬೇಕು. ತುಂಬ ಜನ ನೀವು ಕೇಳ್ತಾ ಇರ್ತೀರ ನಿಮ್ಮ ಹೇರ್ ಕೇರ್ ರೊಟೀನ್ ಬಗ್ಗೆ ಹೇಳಿ ಅಂತ. ಸೊ ಐ ಥಾಟ್ ಹಾಗೆ ವ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯೂಶಲಿ ನಾನು ವಾರಕ್ಕೆ ಒಂದ್ಸತಿ ಓವರ್ ನೈಟ್ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದ್ಸತಿ ಸ್ನಾನ ಮಾಡೋ 1 or 2 hours ಮುಂಚೆ ಬೆಳಗ್ಗೆ ಈ ಥರ ಎಣ್ಣೆ ಹಚ್ಕೊಂಡು ಅದಾದಮೇಲೆ ತಲೆ ಸ್ನಾನ ಮಾಡ್ತೀನಿ. ಸೊ ಇವತ್ತು ಗುರುವಾರ ಬೇರೆ ತಲೆ ಸ್ನಾನ ಮಾಡಬೇಕು. ಸೊ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ನಿಮ್ಮ ಮುಂದೆನೆ ಅಂತ. ಇಷ್ಟು ದಿನ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ಸೀಕ್ರೆಟ್ ಹೇರ್ ಆಯಿಲ್ ಅಂತ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ನಾನು ಅವ್ರದ್ದು ಬ್ಲ್ಯಾಕ್ ಚಾಮ್ ಆಯಿಲ್ ಅಂತ ಯೂಸ್ ಮಾಡ್ತಾ ಇದ್ದೆ. ಅದು ಖಾಲಿ ಆಯಿತು, ಒಂದು ಫುಲ್ ಬಾಟಲ್. ಆ್ಯಂಡ್ ರೀಸೆಂಟಾಗಿ ಮತ್ತೆ ಆರ್ಡರ್ ಮಾಡಬೇಕಾದ್ರೆ ನಾನು ಅವ್ರ ಪೇಜಲ್ಲಿ ನೋಡಿದ್ದು ಒಂದು ಹೇರ್ ಗ್ರೋತ್ ಕಿಟ್ ಅಂತ ಇತ್ತು, ಇನ್ನೊಂದು ಹೇರ್ ಫಾಲ್ ಕಿಟ್ ಅಂತ ಇತ್ತು. ಸೊ ನನಗೇನು ಅಷ್ಟು ಹೇರ್ ಫಾಲ್ ಆಗಲ್ಲ. ಸೊ ಹೇರ್ ಗ್ರೋತ್ ಚೆನ್ನಾಗಾಗಲಿ ಅಂತ ಅವ್ರದ್ದು ಹೇರ್ ಗ್ರೋತ್ ಕಿಟ್ ಆರ್ಡರ್ ಮಾಡಿದ್ದೆ. ಇದು ನನಗೆ ಐ ಥಿಂಕ್ 2499 rupees ಏನೋ ಆಯಿತು ಕಿಟ್ಟು. ಆ್ಯಂಡ್ ಈ ಬಾಕ್ಸಲ್ಲಿ ನನಗೆ ಒಂದು ಹೇರ್ ಆಯಿಲ್, ಒಂದು ಶ್ಯಾಂಪು, ಒಂದು ಕಂಡೀಷ್ನರ್ ಬಂತು. ನನಗೂ ಎನಿವೇ ಶ್ಯಾಂಪು ಇನ್ನೇನು ಖಾಲಿ ಆಗ್ತಾಯಿತ್ತು. ಎನಿವೇಸ್ ಎಲ್ಲನೂ ಒಟ್ಟಿಗೆ ಆಗುತ್ತೆ. ಆ್ಯಂಡ್ ಆರ್ಗ್ಯಾನಿಕ್ ಬೇರೆ ಅಲ್ವಾ. ಸೊ ಇನ್ನೂ ಚೆನ್ನಾಗಿ ಅನಿಸುತ್ತೆ ಕೂದಲು ನೋಡೋಣ ಅಂತ. ಬಿಕಾಸ್ ತುಂಬ ಜನ ಹೇಳ್ತಾ ಇರ್ತಾರೆ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಸೊ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಸೊ ಸ್ವಲ್ಪ ಇವಾಗ ಕನ್ಸರ್ನ್ಡ್ ಆಗಿ ಚೂಸ್ ಮಾಡೋಣ ಅಂತ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಇವ್ರದ್ದು ಡಬ್ಬ, ಇದು ಬಾಕ್ಸ್ ಕಿಟ್ ಕಳಿಸಿದ್ರಲ್ವ, ಎಷ್ಟು ಕ್ಯೂಟಾಗಿದೆ ನೋಡಿ. ಅದಕ್ಕೆ ಎಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಸೊ ದಟ್ ಇದ್ರೊಳಗಡೆ ಏನಾದರೂ ಇಯರಿಂಗ್ಸು, ಜ್ಯುವೆಲ್ಸು ಎಲ್ಲ ಹಾಕಿಟ್ಕೋಬೋದು ಅಂತ. ಆ್ಯಂಡ್ ನಂಗೆ ಅವ್ರದ್ದು ಟ್ಯಾಗ್ ಲೈನ್ ಸಕ್ಕದು ಇಷ್ಟ ಆಯಿತು. ಇಟ್ಸ್ ಎಸ್ ಅ ಸೀಕ್ರೆಟ್ ವರ್ಡ್ ಶೇರಿಂಗ್. ಸೊ ನಿಮ್ಮ ಮುಂದೆನೂ ಆ ಸೀಕ್ರೆಟ್ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಹೇಳಿದೆ, ನನಗೆ ಆಯಿಲ್ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬ್ಲ್ಯಾಕ್ ಚಾಮ್ ಆಯಿಲ್ ಅಂತ. ಈ ಸತಿ ಈ ಕಿಟ್ಟಲ್ಲಿ ನನಗೆ ಬಂದಿರೋದು ಬ್ಲೂ ಲಿಲಿ ಆಯಿಲ್. ಇದು ಹೇರ್ ಗ್ರೋತ್ ಆಯಿಲ್ ಅಂತ ಇದೆ.
ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಷ್ಟೊಂದಿದೆ. ಹೈಬಿಸ್ಕಸ್ ಇದೆ, ಬ್ರಿಂಗರಾಜ್ ಇದೆ, ಮಾರ್ಷ್ಮೆಲೋ, ಕರಿ ಲೀವ್ಸ್, ಪ್ಯೂರ್ ಕೊಕೊನಟ್ ಆಯಿಲ್, ಕೇಶವರ್ಧಿನಿ, ಏನೇನೋ ಇದೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕೆ, ಹೇರ್ ಗ್ರೋತ್ಗೆ, ಸ್ಮೂತ್ ಹೇರ್ ಆ್ಯಂಡ್ ಇನ್ಕ್ರೀಸಸ್ ಲೆಂತ್. ಸೊ ಇಷ್ಟು ಇದೆ. ಸೊ ಹಚ್ಕೊಳ್ಳೋಣ. ಆಲ್ರೆಡಿ ನೋಡಿ ಇಷ್ಟು ಖಾಲಿ ಮಾಡಿದ್ದೀನಿ, ಒಂದು 2-3 ಸತಿ ಅಪ್ಲೈ ಮಾಡಿದ್ದೀನಿ. ಸೊ ಚೆನ್ನಾಗಿ ರಬ್ ಮಾಡಿ, ಒಂದೊಂದು ಸತಿ ಮೂಡಿದ್ರೆ, ಪೇಷನ್ಸ್ ಎಲ್ಲ ಇದ್ದರೆ ಎಣ್ಣೆ ಬಿಸಿ ಮಾಡಿ ಹಾಕೋತೀನಿ. ಬಟ್ ಇವತ್ತು ಅಷ್ಟೊಂದೆಲ್ಲ ಇಲ್ಲ, ಯಾವಾಗಲೂ ಪೇಷನ್ಸ್ ಇರಲ್ಲ. ಒಂದೊಂದು ಸತಿ ತುಂಬ ಫ್ರೀ ಇದ್ದಾಗ ಅಥವಾ ನಳಿ ಅಂಟಿ ಏನಾದರೂ ಎಣ್ಣೆ ಹಚ್ಚಿದಾಗ ಅವ್ರು ಬಿಸಿ ಮಾಡ್ಬಿಟ್ಟು ಹಚ್ತಾರೆ. ಬಟ್ ಅದರ್ವೈಸ್ ನಾನು ಮತ್ತೆ ಕೆಳಗಡೆ ಹೋಗಿ ಬಿಸಿ ಮಾಡ್ಕೊಂಡು ಬರಬೇಕು ಅಂತ. ಹಾಗೆ ಚೆನ್ನಾಗಿ ಪಾಮಲ್ಲೇ ರಬ್ ಮಾಡಿದ್ರೆ ಒಂಚೂರು ಹೀಟ್ ಆಗುತ್ತೆ ಅಲ್ವಾ, ಅದನ್ನೇ ಹಚ್ಕೊಳ್ಬೋದು. ಫಸ್ಟ್ ಚೆನ್ನಾಗಿ ಸ್ಕ್ಯಾಲ್ಪಿಗೆ ಹಚ್ಕೊಂಡು ಬಿಡ್ತೀನಿ. ಅದಾದಮೇಲೆ ಲೆಂತ್ ಆಫ್ ಮೈ ಹೇರಿಗೆ ಹಚ್ಕೊತೀನಿ. ಈಗ ಇದನ್ನು ಕಟ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಡ್ತೀನಿ. ಹಾಗೆ ಒಂದು 1 or 2 hours ಡಿಪೆಂಡಿಂಗ್ ಅಪಾನ್ ನನಗೆ ಎಷ್ಟು ಟೈಮ್ ಇದೆ ನೋಡಿಕೊಂಡು ಇದನ್ನು ಬಿಟ್ಬಿಡ್ತೀನಿ. ಇವಾಗ ಹೋಗಿ ಒಂಚೂರು ನಂದು ತಿಂಡಿ ಶೇಕ್ ಕುಡ್ಕೊಂಡು ಅದಾದಮೇಲೆ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ 1 hour ಆದಮೇಲೆ ತಲೆ ಸ್ನಾನ ಮಾಡಿಕೊಂಡು ಅಗೇನ್ ಇವಾಗ ಪ್ರೆಸೆಂಟ್ಲಿ ಅವ್ರದ್ದೇ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಾತ್ರೂಮಲ್ಲಿದೆ. ಸೊ ನಾನಿಲ್ಲಿ ಫೋಟೋ ಇನ್ಸರ್ಟ್ ಮಾಡಿರ್ತೀನಿ ಹೆಂಗಿದೆ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಆ್ಯಂಡ್ ಕಂಡೀಷ್ನರ್ ಸ್ಮೆಲ್ ಅಂತೂ ಏನು ಸಖತ್ತಾಗಿದೆ ಅಂದರೆ, ಶ್ಯಾಂಪೂ ಐ ಥಿಂಕ್ ಹೈಬಿಸ್ಕಸ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಬಂದ್ಬಿಟ್ಟು ಮ್ಯಾಂಗೋ ಫ್ಲೇವರ್. ಎಷ್ಟು ಸ್ಮೆಲ್ ಸಖತ್ತಾಗಿದೆ. ಇವಾಗ ಬೇರೆ ಮ್ಯಾಂಗೋ ಸೀಸನ್, ಘಮ ಘಮ ಅಂತ ಇರುತ್ತೆ. ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ ಸ್ನಾನ ಮಾಡ್ಕೊಂಡು ಆಮೇಲೆ ಯಾಕೋ ನನಗೆ ಬ್ಯಾಕ್ ಟು ಮೈ ಪ್ರೀ ಪ್ರೆಗ್ನೆನ್ಸಿ ಫೀಲ್ ಬರ್ತಾ ಇದೆ. ಯಾಕೋ ಮೂಗೆಲ್ಲ ಸಣ್ಣ ಆಗಿರಂಗೆ. ಐ ಡೋಂಟ್ ನೋ ವೈ ಹೌ. ಓಕೆ, ಎನಿವೇಸ್ ಇವಾಗ ರೆಡಿಯಾಗಿ ನಾನು ಅಭಿ ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಫೈನಲಿ ಹುಡುಗ ಸ್ವಲ್ಪ ಮನ್ಸು ಮಾಡಿ ಫ್ರೀ ಮಾಡ್ಕೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ. ಒಂಚೂರು ಪಾಪುಗೆ ಅದು ಇದು ನೋಡೋಣ ಅಂತ. ಆ್ಯಂಡ್ ಆಲ್ಸೋ ಲುಕ್ ಆಟ್ ಮೈ ಹೇರ್, ಎಷ್ಟು ಸಿಲ್ಕಿ ಸಾಫ್ಟಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಸ್ವಲ್ಪ ಬ್ಲೋ ಡ್ರೈ ಮಾಡಿದ್ದೀನಿ. ಅಂದರೆ ಯೂಶ್ವಲಿ ನಾನು ಒಂದು 50-60% ಏರ್ ಡ್ರೈ ಹಾಗೆ ಒಣಕೊಳಕ್ಕೆ ಬಿಟ್ಟು ಲಾಸ್ಟಲ್ಲಿ ಬ್ಲೋ ಡ್ರೈ ಮಾಡ್ತೀನಿ. ಸೊ ದಟ್ ಸಾಫ್ಟ್ ಸಿಲ್ಕಿ ಫೀಲ್ ಬರಲಿ ಅಂತ. ಆ್ಯಂಡ್ ಇವಾಗ ಬೊಟಾಕ್ಸ್ ಬೇರೆ ಬೆಳೀತಾ ಇದೆ ಅಲ್ವಾ, ಸೊ ಇಲ್ಲೆಲ್ಲ ಸ್ವಲ್ಪ ಗುಂಗ್ರು ಅನಿಸುತ್ತೆ, ವೇವಿ ಫೀಲ್ ಆಗುತ್ತೆ ಅಂತ ಅದೊಂಚೂರು ಬ್ಲೋ ಡ್ರೈ ಮಾಡ್ಕೊತೀನಿ. ಬಟ್ ಸ್ಟಿಲ್ ಐ ಆಮ್ ಲವ್ವಿಂಗ್ ಇಟ್. ಹಲೋ, ಇಟ್ಸ್ ದ ನೆಕ್ಸ್ಟ್ ಡೇ. ನಂಗೆ ಗೊತ್ತಿಲ್ಲ ಯಾಕೆ ನಾನು ವ್ಲಾಗೇ ಮಾಡೋದು ಮರ್ತೋಗ್ತಾ ಇದ್ದೀನಿ ಅಂತ ಶುರು ಮಾಡಿದೆ. ಬಟ್ ಗೊತ್ತಿಲ್ಲ, ಬೆಳಗ್ಗೆಯಿಂದ ಐ ಆಮ್ ಅಲೋನ್, ಒಬ್ಬಳೇ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಭಿ ಆಂಟಿ ಎಲ್ಲರೂ ಬೆಳಗ್ಗೆನೇ ಹೊರಟರು ಇವತ್ತು. ನಾನು ಹೇಳ್ದಂಗೆ ಅಭಿ ಕಸಿನ್ದು ಮದುವೆ ಇವೆಂಟ್ಸ್ ಎಲ್ಲ ಇದೆ ಅಂತ. ಬಟ್ ಐ ಟೋಟಲಿ ಫಾರ್ಗಾಟ್ ವ್ಲಾಗ್ ಮಾಡಬೇಕು ಅಂತ. ಇವಾಗ ಅನ್ನಕ್ಕೆ ಇಡ್ತಾ ಇದ್ದೆ. ನಾನು ಅಜ್ಜಿ ಇಬ್ಬರೇ ಇರೋದಲ್ವಾ, ಸೊ ನಮ್ಮಿಬ್ರಿಗೆ ಅಂತ ಅನ್ನಕ್ಕೆ ಇಡ್ತಾ ಇದ್ದೆ. ಏನೋ ವಿಡಿಯೋ ನೋಡ್ಕೊಂಡು ಇಡ್ತಾ ಇದ್ದೆ. ಅದಾದಮೇಲೆ ವ್ಲಾಗ್ ನಾನು ನೋಡ್ತಾ ಇದ್ದೀನಿ, ನಾನು ವ್ಲಾಗ್ ಮಾಡಬೇಕಲ್ವಾ ಅಂತ ಆವಾಗ ಫ್ಲ್ಯಾಶ್ ಆಯಿತು. ಲೈಕ್ ಓ ಗಾಡ್ ಅಂತ. ಸರಿ ಅಂತ ಹಾಗೆ ಪಟ್ ಅಂತ ವಿಡಿಯೋ ಓಪನ್ ಮಾಡಿದೆ. ಸೊ ನೆನ್ನೆ ನಾನು ಎಲ್ಲಿ ಸ್ಟಾಪ್ ಮಾಡಿದೆ, ಒಂದು ಹೇರ್ ಕೇರ್ ರೊಟೀನ್ ತೋರಿಸ್ದೆ. ಸೊ ನೋಡಿ, ಇವತ್ತು ಪಳ ಅಂತ ಇದೆ ನನ್ನ ಕೂದಲು. ಅದಾದಮೇಲೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನನಗೆ, ಅಬಿಗೆ, ನಮ್ಮ ಪುಟಾಣಿಗೆ 3 ಜನಕ್ಕೂ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ನಾನೊಂದಷ್ಟು ಆರ್ಡರ್ ಮಾಡಿದ್ದೆ ಯಾವುದೋ ಒಂದು ಬೇಬಿ ಬ್ರ್ಯಾಂಡಿಂದ. ಸೊ ಅದರದ್ದು ಪ್ರಾಡಕ್ಟ್ಸ್ ಬಂತು. ಆ್ಯಂಡ್ ಎಷ್ಟು ಪುಟ್ಟದಾಗಿದೆ ಗೊತ್ತಾ ಮಕ್ಕಳದ್ದು. ನಾನು ಆ್ಯಕ್ಚುಲಿ ನ್ಯೂ ಬಾರ್ನ್ ಬೇಬಿದು ಬಟ್ಟೆಗಳು ನೋಡಿರಲಿಲ್ಲ. ಈ 1 year 2 years ಇದೆಲ್ಲ ನೋಡಿದ್ದೀನಿ. ಬಟ್ ನ್ಯೂ ಬಾರ್ನ್ ಬೇಬಿದು ನಾನು ಬಟ್ಟೆ ನೋಡಿಲ್ಲ. ಇಷ್ಟಿಷ್ಟೇ ಇದೆ, ಎಷ್ಟು ಕ್ಯೂಟ್ ಆಗಿದೆ. ಲೈಕ್ ಓ ಗಾಡ್ ಅಂತ. ಆ್ಯಂಡ್ ತುಂಬ ಜನ ನನಗೆ ಸಜೆಸ್ಟ್ ಮಾಡ್ತಾ ಇರೋದು, ನ್ಯೂ ಮಾಮ್ಸ್ ಅಥವಾ ಆಲ್ರೆಡಿ ಅಮ್ಮಂದಿರ ಆಗಿರೋರು ಹೇಳೋದು, ಡೋಂಟ್ ಶಾಪ್ ಟೂ ಮಚ್ ಅಂತ.
ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ನೋಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಬೇಕು ಅಂತ ಅನ್ಸುತ್ತೆ. ಬಟ್ ಐ ಆಮ್ ಟ್ರೈಯಿಂಗ್, ರೆಸಿಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ. ಬಿಕಾಸ್ ಅಗೇನ್ ಎಲ್ಲರೂ ಹೇಳ್ತಿರ್ತಾರೆ ಮಗು ಬೇಗ ಬೆಳೆದು ಬಿಡುತ್ತೆ, ತುಂಬ ಬಟ್ಟೆ ಇನಿಷಿಯಲಿನೇ ತೊಗೊಂಡ್ಬೇಡ, ಆಮೇಲೆ ತಗೋ ಅಂತ. ಸೊ ಎಲ್ಲ ಬಟ್ಟೆಗಳು ನಂಗೆ ಇಷ್ಟ ಆಗೋದು ಹೆಂಗೆ ಅಂದರೆ 0 to 3 months, 3 to 6, 6 to 9 months ಹಿಂಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ 0 to 3 months ಏನು ಬೇಕು ಅಂತ ಅನ್ಸುತ್ತೆ ಅದನ್ನು ತೊಗೊಂಡು ಮಿಕ್ಕಿದೆಲ್ಲ ವಿಶ್ ಲಿಸ್ಟಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ದಟ್ ನೆಕ್ಸ್ಟ್ 3 to 6 months ತೊಗೊಳ್ಳೋಣ, ಆಮೇಲೆ 6 to 9 months ತೊಗೊಳ್ಳೋಣ, ಹೀಗೆಲ್ಲ ಏನೇನೋ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಐ ಥಿಂಕ್ ಆಲ್ಮೋಸ್ಟ್ ಇಡೀ ದಿನ ನಾನು ಹೊರಗಡೆನೇ ಇದ್ದೆ. ಆ್ಯಂಡ್ ನೆನ್ನೆ ನಂದು ಸೀಮಂತದ್ದು ಬ್ಲೌಸು ಸೀರೆ ಎಲ್ಲ ಕೊಟ್ಟಿದ್ದೆ ಅಲ್ಲ, ಅದೆಲ್ಲನೂ ಬಂತು, ಈಸ್ಕೊಂಡು ಬಂದೆ. ಆ್ಯಂಡ್ ಇಟ್ಸ್ ಸೋ ಕ್ಯೂಟ್, ಸಕ್ಕತ್ತಾಗಿದೆ. ಇನ್ನೂ ಹಾಕೊಂಡು ಟ್ರೈ ಮಾಡಿಲ್ಲ, ಆ್ಯಕ್ಚುಲಿ ಇವತ್ತು ಟ್ರೈ ಮಾಡಬೇಕು. ಆಂಟಿ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ, ಟ್ರೈ ಮಾಡು, ಒಬ್ಬಳೇ ಇರ್ತೀಯ ಅಲ್ವಾ, ಸೊ ನಿನಗೆ ಟೈಮ್ ಇರುತ್ತೆ, ಆರಾಮಾಗಿ ನೀನು ಟ್ರೈ ಮಾಡ್ಕೊಂಡು ನೋಡು ಅಂತ. ಸೊ ಮಾಡಬೇಕು. ಬಟ್ ಯಾಕೋ ಮೂಡೇ ಇಲ್ಲ ಇವಾಗ ಡ್ರೆಸ್ ಚೇಂಜ್ ಮಾಡು, ಟ್ರಯಲ್ ಮಾಡು, ಇವೆಲ್ಲ ನಾಟ್ ಮೈ ಥಿಂಗ್. ಸೊ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕೆಲಸ ಅದಾದಮೇಲೆ ಇನ್ನೊಂದಷ್ಟು ಶಾಪ್ ಮಾಡಬೇಕಂದ್ರೆ ಬಟ್ಟೆಗಳಿಂದ ಶಾಪ್ ಮಾಡಲ್ಲ. ಐ ಆಮ್ ಡನ್ ವಿತ್ ಆಲ್ ದ ಬಟ್ಟೆ ಶಾಪಿಂಗ್. ನೆಕ್ಸ್ಟು ನನಗೆ ಒಂಚೂರು ಅಂದರೆ ಫೀಡಿಂಗ್ ಫ್ರೆಂಡ್ಲಿ, ನರ್ಸಿಂಗ್ ಫ್ರೆಂಡ್ಲಿ ಬಟ್ಟೆಗಳನ್ನ ಶಾಪ್ ಮಾಡಬೇಕು, ಅದೊಂದಷ್ಟು ನೋಡ್ತೀನಿ. ಆಮೇಲೆ ಮಗುಗೆ ಅದು ಇದು ಏನೇನೋ ಆಕ್ಸೆಸರೀಸ್ ಎಲ್ಲ, ಬೆಡ್ಡು ಪಡ್ಡು ಅದು ಇದು ಏನೇನೋ ಇರುತ್ತಲ್ವ, ಇದನ್ನೆಲ್ಲ ಒಂಚೂರು ನೋಡಬೇಕು. ಸೊ ಐ ವಿಲ್ ಡೂ ದ್ಯಾಟ್. ಆ್ಯಂಡ್ 1 ಲಕ್ಷ ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್, ನರ್ಸರಿ ಶಾಪಿಂಗ್, ಇವೆಲ್ಲ ಎಷ್ಟು ವಿಡಿಯೋಸ್ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ರೆಕಮೆಂಡೇಶನ್ಸ್ ಅದೇ ಇದೆ, ಅಷ್ಟು ವಿಡಿಯೋಸ್ ನೋಡ್ತಾ ಇದ್ದೀನಿ. ಬಟ್ ಇಟ್ಸ್ ನೈಸ್, ಏನೋ ಒಂಥರ ಖುಷಿ, ಎಕ್ಸೈಟೆಡ್, ಡಿಫ್ರೆಂಟ್ ಫೀಲಿಂಗ್. ಮತ್ತೆ ಈ ಫೇಸಿಗೆ ಬರಬೇಕು. ಇವಾಗ 2ನೇ ಪಾಪು ಅಷ್ಟೊತ್ತಿಗೆ ನಮಗೆ ಗೊತ್ತಾಗೋಗಿರುತ್ತೆ ಅಲ್ವಾ, ಏನೇನು ಬೇಕು ಏನೇನು ಬೇಡ ಅಂತ. ಅವಾಗೆಲ್ಲ ಇದೆಲ್ಲ ಮಾಡಲ್ಲ. ಇವಾಗ ಫಸ್ಟ್ ಟೈಮ್ ವಿಲ್ ಬಿ ಎಕ್ಸೈಟಿಂಗ್. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಸಾರು ಆಲ್ರೆಡಿ ಇದೆ. ಆಂಟಿ ನೆನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ರು. ನೆನ್ನೆ ಎಲ್ಲರೂ ಹೊರಗಡೆನೇ ಇದ್ದಿದ್ದರಿಂದ ಸ್ವಲ್ಪ ಯಾರೂ ಸರಿಗೆ ಊಟಗಳು ಮಾಡಿಲ್ಲ. ಸೊ ಸಾರು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ನಾನು ಆಂಟಿಗೆ ಹೇಳಿದೆ, ಏನೂ ಬೇಡ, ಅನ್ನ ಒಂದು ಮಾಡ್ಕೊತೀನಿ, ಅದೇ ಸಾರಲ್ಲಿ ನಾನು ಅಜ್ಜಿ ಇಬ್ಬರೇ ಅಲ್ವಾ ಬ್ಯಾಲೆನ್ಸ್ ಮಾಡ್ಕೋತೀವಿ ಅಂತ. ಆಮೇಲೆ ಅಪ್ಪ ಫೋನ್ ಮಾಡಿದ್ರು, ಅವರು ಕೇಳಿದ್ರು ಏನಾದರೂ ಬೇಕಂದರೆ ಹೇಳು ಕಳಿಸ್ಕೊಡ್ತೀನಿ ಅಂತ. ಇಟ್ಸ್ ಲೈಕ್ ನಾಟ್ ನೆಸೆಸರಿ, ಏನೂ ಬೇಡ, ಅನ್ನ ಒಂದು ಇಟ್ಕೊಂಡ್ರೆ ಸಾಕು. ಇನ್ನು ಅಜ್ಜಿನೂ ಇಷ್ಟೇ ತಿನ್ನೋದು, ನಾನು ಇಷ್ಟೇ ತಿನ್ನೋದು, ಸುಮ್ಮನೆ ಅದಕ್ಕೆ ಯಾಕೆ ಮತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಸಾರು ಇಲ್ಲ, ವೇಸ್ಟ್ ಆಗುತ್ತಲ್ವ, ಅದನ್ನೇ ಮುಗಿಸ್ಕೊಳ್ಳೋಣ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಈ ಬೇಳೆ ಹಾಕಿ ಮಾಡಿರೋ ಸಾರುಗಳೆಲ್ಲ ಕುದಿಸಿದಷ್ಟು ಅದ್ರದ್ದು ಟೇಸ್ಟ್ ಇನ್ನೂ ಸಕ್ಕತ್ತಾಗಿ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಮೊದಲೇ ಎಲ್ಲ ಸಾರುಗಳು. ಸೊ ಅದನ್ನೇ ತಿನ್ಕೊತೀನಿ. ನೆನ್ನೆ ಮಾವಿನಕಾಯಿ ತೊಗೊಂಡು ಬಂದಿದ್ದೆ, ರಸಪುರಿ ತೋತಾಪುರಿ ಮಾವಿನಕಾಯಿ ಅಂತಾರೆ ಅದಕ್ಕೆ, ರಸಪುರಿನ ತೋತಾಪುರಿ ಮಾವಿನಕಾಯಿ ಅಂತಾರೆ. ನೆನ್ನೆ ಇಷ್ಟು ತಿಂದಿದ್ದೆ, 1 part ತಿಂದ್ಬಿಟ್ಟಿದ್ದೆ. ಬಿಕಾಸ್ ತಂದಿದ ತಕ್ಷಣ ರೆಸಿಸ್ಟ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಇವಾಗ ಅಂತಲ್ಲ, ಪ್ರೆಗ್ನೆನ್ಸಿಲಿ ಅಂತಲ್ಲ, ಈವನ್ ಬಿಫೋರ್ ಪ್ರೆಗ್ನೆನ್ಸಿ, ನಾನು ಹುಟ್ಟುಡಿದು ಇದ್ದಾಗಿಂದನೂ ನನಗೆ ಮಾವಿನಕಾಯಿ, ಮಾವಿನ ಹಣ್ಣು ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ಹುಳಿ ಪದಾರ್ಥ, ಬೇಸಿಕಲಿ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣು ಚಿತ್ರಾನ್ನ ನಮ್ಮ ಮನೇಲಿ ಮಾಡ್ತಾರೆ, ಇದೆಲ್ಲನೂ ನಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ಮಾವಿನಕಾಯಿ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಮಾವಿನಕಾಯಿ ತಿಂತೀನಿ ಒಂದು ಸ್ವಲ್ಪ. ಅದಾದಮೇಲೆ ಇನ್ನೊಂದೇನಾದರೂ ಫ್ರೂಟ್ ತಿಂತೀನಿ, ಆರೆಂಜು ಆ್ಯಪಲ್ಲು ಏನಾದರೂ ತಿಂದು ಅಷ್ಟೊತ್ತಿಗೆ ಅನ್ನ ರೆಡಿ ಆಗುತ್ತೆ. ಒಂದು ಪುಟ್ಟದ ಒಂಚೂರು ಅನ್ನ ತಿಂತೀನಿ. ಇವತ್ತು ಮೊಸರು ಇಟ್ಕೊಳ್ಳಲ್ಲ, ಬಿಕಾಸ್ ಮಳೆ ಬರ್ತಾ ಇದೆ, ಥಂಡಿ ಇದೆ. ಸೊ ಸಡನ್ ಎಲ್ಲ ಶಿಫ್ಟ್ ಆಗೋದು ಬೇಡ ಅಂತ ಹೇಳಿ ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ನೌ. ಅದು ಬಿಟ್ಟು ಅದೇ ಬ್ಲೌಸು ಎಲ್ಲ ಟ್ರಯಲ್ ಮಾಡಿ ನೋಡಿ, ಆಮೇಲೆ ಒಂದಷ್ಟು ಶಾಪಿಂಗ್ ಮಾಡಿ ಕೂತ್ಕೊಳ್ಳೋದು. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ರೆ ಇವತ್ತಿಂದು ಅಪ್ಡೇಟ್ ಮಾಡ್ತೀನಿ ವ್ಲಾಗಲ್ಲಿ. ವಾಟ್ ಆಮ್ ಐ ಅಪ್ ಟು? ನಿಮ್ಮ ಹತ್ರ ಮಾತಾಡ್ಕೊಂಡು ಕುಕ್ಕರ್ಗೆ ನೀರೇ ಹಾಕಿಲ್ಲ, ಬರೀ ಅನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ಫೋನ್ ಇದ್ರೆ ಡೈವರ್ಟ್ ಹಾಕ್ಕೊಂಡು ಏನೇನೆಲ್ಲ ತಲೆ ಹರಟೆ ಮಾಡ್ತೀವಿ. ಇವಾಗ ಏನಾದರೂ ನಾನು ಎತ್ತಿದ ತಕ್ಷಣ ಯಾಕೆ ಇಷ್ಟು ಲೈಟ್ ವೆಯ್ಟ್ ಇದೆ
ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಶಲಿ ನಾನು ಒಂದು ಕೈಯಲ್ಲಿ ಹಿಂಗೆ ಎತ್ಕೊಂಡು ಹೋಗ್ತೀನಿ ಆಯಿತಾ. ಅವಾಗ ಆಂಟಿ ಹೇಳ್ತಾ ಇರ್ತಾರೆ ಇವಾಗ ಒಂದು ಕೈಯಲ್ಲಿ ಎತ್ಬೇಡ, ಪ್ರೆಷರ್ ಆಗುತ್ತೆ ಹೊಟ್ಟೆ ಮೇಲೆ ಅಂತ. ನಾನು ಹಿಂಗೆ ಎತ್ತಿದ ತಕ್ಷಣ ಫುಲ್ಲು ವೆಯ್ಟ್ಲೆಸ್ಸು. ಆಮೇಲೆ ಫ್ಲ್ಯಾಶ್ ಆಯಿತು ಪುಣ್ಯಕ್ಕೆ. ಆಂಟಿ ಪಾಪ ದೋಸೆ ಬೇರೆ ಹಾಕಿಟ್ಟು ಹೋಗಿದ್ದಾರೆ. ಇದು ಏನಿದು ರವೆ ದೋಸೆ, ನಂಗೆ ಇಷ್ಟ. ಸೊ ಅನ್ನ ಬೇರೆ ಸ್ವಲ್ಪನೇ ಇಟ್ಟಿದ್ದೀನಿ. ನೋಡೋಣ, ಒಂದು ರವೆ ದೋಸೆ ತಿಂತೀನಿ, ಆಮೇಲೆ ಅನ್ನಕ್ಕೆ ಜಾಗ ಇದ್ದರೆ ತಿಂತೀನಿ. ಅದರ್ವೈಸ್ ಅನ್ನ ಇಸ್ಕಿಪ್ಪಿಂಗ್. ಅಭಿ ಕಾಲ್ ಮಾಡ್ತಿದ್ದಾರೆ. ಅರ್ಶಿನ ಕುಂಕುಮ ಅದೆಲ್ಲ ಯಾಕೆ ತರಕ್ಕೆ ಹೋದೆ ಚಂದು? ಇದು ಶಾಸ್ತ್ರ ಕಣಪ್ಪ. ನೀನೇನೇನೋ ಕಲ್ತ್ಕೊಂಡಿದ್ಯಪ್ಪ ಒಟ್ಟಿನಲ್ಲಿ, ನಮ್ಗೆ ಇವೆಲ್ಲ ಗೊತ್ತಿಲ್ಲ. ಪೂರ್ವಿಕ್ ಹಾಯ್ ಮಾಡು. ಪೂರ್ವಿತ್ ಹಾಯ್ ಮಾಡು. ಇಲ್ಲಿ ಅಲ್ಲಿ ನಾನು ಯಾರು ಹೇಳು? ಚಿನ್ನಿ ನಾನು ಯಾರು ಹೇಳು? ನೀನ್ ಬೇಬಿ, ನಾನು ಅವನ್ ಯಾರು ಹೇಳೋದು? ನೀನೇ ಬೇಬಿ. ಮಾಮ ಎಲ್ಲಿ? ಅಲ್ಲಿ ಮಾಮ. ಅಲ್ಲಿ ಮಾಮ ಆಗ್ಬೇಕೋ ಏನಾಗ್ಬೇಕೋ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಮಾಮ ಅಂದ್ರೆ ಎಲ್ಲಾರ್ಗೂ ಕರೀತಾನೆ. ನಾನು ಹೋಗ್ಲಿ ಬಿಡಪ್ಪ ಅಂತ ನಾನು ಇಲ್ವಾ? ಹಲೋ ಬಿಡು. ಇಟ್ಸ್ ದ ನೆಕ್ಸ್ಟ್ ಡೇ. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಇವಾಗ ಟೆರೆಸ್ಗೆ ಬಂದು ನಿಂತಿದ್ದೀನಿ. ಮಧ್ಯಾಹ್ನ ಆಗೋಗಿದೆ, ಸುಸ್ತಾಗ್ತಾ ಇದೆ. ಬಿಕಾಸ್ ಕೆಳಗಡೆ ಫಸ್ಟ್ ಫ್ಲೋರಿಂದ 4th ಫ್ಲೋರಿಗೆ ಹತ್ಕೊಂಡು ಬಂದೆ, ಅದು ಅಲ್ಲದೆ ಊಟ ಮುಗಿಸಿ ಹತ್ಕೊಂಡು ಬಂದೆ. ಸೊ ಸುಸ್ತಾಗ್ತಾ ಇದೆ. ಯಾಕೆ ಟೆರೆಸ್ಗೆ ಬಂದಿದ್ದೀನಿ ಮಠ ಮಧ್ಯಾಹ್ನ, ಏನು ಬಿಸಿಲಿಲ್ಲ, ಸ್ವಲ್ಪ ವೆದರ್ ಇಸ್ ಗುಡ್. ಸೊ ಬೆಳಗ್ಗೆ ಬಟ್ಟೆ ಒಗ್ಯಕ್ಕೆ ಹಾಕಿತ್ತು, ನಾನು ಒಣಗಾಕೆ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲರೂ ಬೆಳಗ್ಗೆನೇ ಹೊರಟ್ರು ಇವತ್ತು. ಸೊ ಹಾಗಾಗಿ ನೆನಪಿಸ್ಕೊಂಡು ಓಡಿ ಬಂದೆ. ಮತ್ತಿನ್ನು ಆಮೇಲೆ ಸಂಜೆ ಮೇಲೆ ಮಳೆ ಬಂದರೆ ವೆದರ್ ಫೋರ್ಕಾಸ್ಟಲ್ಲಿ ಬೇರೆ 50% ರೈನ್ ಅಂತ ಇತ್ತು. ಸುಮ್ಮನೆ ಆಮೇಲೆ ಯಾಕೆ ಬೇಕು ಅಂತ ಮೇಲೆ ಬಂದೆ. ಒಂದು ಸ್ವಲ್ಪ ಬಿಸಿಲಿರಂಗೆ ಹಾಕ್ಬಿಡೋಣ ಅಂತ. ಸೊ ದಟ್ಸ್ ದ ಪ್ಲ್ಯಾನ್ ನಾವು. ಆ್ಯಂಡ್ ಬೆಳಗ್ಗೆಯಿಂದ ಏನಿಲ್ಲ, ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಫೋನ್ ನೋಡಿಕೊಂಡು ಓಡಾಡ್ಕೊಂಡಿದ್ದೀನಿ. ಸ್ಯಾಟರ್ಡೇ ಬೇರೆ, ಸೊ ನನಗೂ ಏನೂ ಕೆಲಸ ಇರಲ್ಲ ಅಷ್ಟೊಂದು. ಇವಾಗ ಊಟ ಎಲ್ಲ ಆಯಿತು. ಇಲ್ಲಿ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಹೋಗಿ ಅಜ್ಜಿಗೆ ಊಟ ಕೊಡಬೇಕು, ಅಷ್ಟೇ ಇವತ್ತಿನ ಕೆಲಸ. ಅದಾದಮೇಲೆ ಪ್ರಾಬಬ್ಲಿ ಅಲ್ಲಿ ರೆಸ್ಟ್ ಫಾರ್ ಅ ವೈಲ್, ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಸೊ ಫಸ್ಟ್ ಬಟ್ಟೆ ಒಣಗಾಕ್ಬಿಡೋಣ. ಆಲ್ಸೋ ನಾನು ಪ್ರತಿ ಸತಿ ಈ ಥರ ಏನಾದರೂ ಕೆಲಸ ಮಾಡೋ ವಿಡಿಯೋ ಹಾಕಿದಾಗ ನೀವೆಲ್ಲ ಕಾಮೆಂಟ್ಸ್ ಮಾಡ್ತಿರ್ತೀರ ಅಥವಾ ಮೆಸೇಜಸ್ ಕಳಿಸ್ತಾ ಇರ್ತೀರ. ವೆಯ್ಟ್ಸ್ ಲಿಫ್ಟ್ ಮಾಡಬಾರ್ದು ಅರ್ಪಿತಾ, ಕೇರ್ಫುಲ್ಲಾಗಿರಿ, ಯಾಕೆ ಕೆಲಸ ಮಾಡಬೇಡಿ, ರೆಸ್ಟ್ ಮಾಡಿ ಅಂತೆಲ್ಲ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕನ್ಸರ್ನ್. ನಂಗೆ ಅರ್ಥ ಆಗುತ್ತೆ ನೀವು ಯಾಕೆ ಇದನ್ನೆಲ್ಲ ಹೇಳ್ತೀರಾ ಅಂತ. ಬಟ್ ಡೆಫಿನೆಟ್ಲಿ ನಾನು ಎಲ್ಲ ಕೇರ್ ತೊಗೊಂಡೇ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ನನ್ನ ಹೆಲ್ತ್ ಆಗಿರ್ಬೋದು, ಪಾಪು ಹೆಲ್ತ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್. ಅದೇ ನಂದು ಫಸ್ಟ್ ಪ್ರಿಯಾರಿಟಿ. ಸೊ ನನ್ನ ಡಾಕ್ಟರ್ ಅಥವಾ ನಂದು ಫಿಸಿಯೋಥೆರಪಿಸ್ಟ್ ನನಗೆ ಅದೆಲ್ಲನೂ ಅಡ್ವೈಸ್ ಮಾಡಿದ್ದಾರೆ. ಎಷ್ಟು ವೆಯ್ಟ್ಸ್ ಲಿಫ್ಟ್ ಮಾಡ್ಬೋದು ಅಥವಾ ಹೇಗೆ ವೆಯ್ಟ್ ಲಿಫ್ಟ್ ಮಾಡಬೇಕು, ಆ ಪೊಸಿಷನ್ಸ್ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಇಟ್ ಇಸ್ ಸ್ಟಿಲ್ ವೆರಿ ಹೆಲ್ದಿ. ಆ್ಯಂಡ್ ಡೈಲಿ ನಾನೇನು ಬಟ್ಟೆ ಒಣಗಾಕೋದು ಎಲ್ಲ ಮಾಡಲ್ಲ. ಬಿಕಾಸ್ ನಳ್ಳಿ ಆಂಟಿ ಹೆಲ್ಪ್ ಮಾಡ್ತಾರೆ ಕೆಲವೊಂದು ಸತಿ. ಅವ್ರು ಇಲ್ದಿರುವಾಗ ಸ್ವಲ್ಪ ಕೆಲಸ ಮಾಡ್ತೀನಿ ಅಷ್ಟೇ. ಬಟ್ ಅದರ್ವೈಸ್ ನಾನು ನಾರ್ಮಲ್ ವಾಕಿಂಗ್ ಅಷ್ಟೇ ಇರುತ್ತೆ. ಸೊ ಯಾ, ಐ ಆಮ್ ಡೆಫಿನೆಟ್ಲಿ ಟೇಕಿಂಗ್ ಕೇರ್. ಹಲೋ, ಈ ವ್ಲಾಗ್ಗೆ ಇವತ್ತು ಅಫಿಷಿಯಲಿ ದ ಲಾಸ್ಟ್ ಡೇ. ಇವತ್ತು ಸಂಡೇ ಆ್ಯಂಡ್ ನಾಳೆಯಿಂದ ವಾಪಸ್ ಎಲ್ಲ ಮನೇಲಿ ಇರ್ತಾರೆ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಯಪ್ಪ ಬೋರ್ ಆಗ್ತಾಯಿದೆ ನಂಗೆ ಒಬ್ಬಳೇ ಇದ್ದು. ಸ್ಪೆಷಲಿ ನಳಿ ಆಂಟಿ ಇಲ್ಲ ಅಂತ ಅಂದರೆ ಏನೋ ಒಂಥರ ಮನೆಯೆಲ್ಲ ಫುಲ್ ಸೈಲೆಂಟಾಗಿರುತ್ತೆ. ಏನೋ ಮಿಸ್ ಅನಿಸ್ತಾ ಇರುತ್ತೆ. ಅವರೊಬ್ಬರು ಇದ್ದು ಬಿಟ್ರೆ ಅಂತೂ ಪಟ ಅಂತ ಹೆಂಗೋ ಟೈಮ್ ಪಾಸ್ ಆಗುತ್ತೆ. ಸೊ ಯಾ, ಹಾಗಾಗಿ ನಂದು ಕೆಲಸಗಳು ಮಾಡ್ಕೊತಾ ಇದ್ದೀನಿ. ಇವತ್ತು ಮುಹೂರ್ತ ಇರೋದು.
ಸೊ ಹಾಗಾಗಿ ಎಲ್ಲ ಬೆಳಗ್ಗೆನೆ ಬೇಗ ಹೊರಟರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ಅಜ್ಜಿಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟು ಮನೆಗೆ ಹೆಲ್ಪ್ ಬರ್ತಾರಲ್ಲ ಅಕ್ಕ ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟು ಇವಾಗ ಮೇಲ್ ಬಂದೆ. ಏನೂ ಕೆಲಸ ಇಲ್ಲ ಇನ್ನು ಮಧ್ಯಾಹ್ನ ತನಕ ಅಂತ. ಸೊ ಇವಾಗ ಟೈಮ್ ಇಸ್ 11 ಅಮೇಝಿಂಗ್. ಸೊ ಯಾ, ಸೊ ಟೈಮ್ ಇಸ್ 11 ಆ್ಯಂಡ್ ಆಲ್ಮೋಸ್ಟ್ ಒಂದು ವಾರ ಇಲ್ಲ ಬಿಡಿ, 2 ತಿಂಗಳಿಂದಾನೇ ನಾನು ಬರೀ ಎಷ್ಟು ಸಾವಿರ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋಸ್ ನೋಡಿದ್ದೀನೋ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ 2 ಮಂತ್ಸಿಂದ. ಬಟ್ ಇವಾಗ ಇಟ್ಸ್ ಹೈ ಟೈಮ್ ನಾನು ಆರ್ಡರ್ ಮಾಡಬೇಕು, ಎಲ್ಲ ಬರಬೇಕು, ಏನೇನೋ ಇದೆ. ನಾನು ಇನ್ನೂ ಟೈಮ್ ಇದೆಯಲ್ಲ ಬಿಡು, ಲಾಸ್ಟ್ ಮಿನಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆಮೇಲೆ ನನ್ನ ಫ್ರೆಂಡ್ಸು ಕಸಿನ್ಸು ಎಲ್ಲ ಸಜೆಸ್ಟ್ ಮಾಡೋದು ಶುರು ಮಾಡಿದ್ರು. ಇಲ್ಲ ಲಾಸ್ಟಲ್ಲಿ ನಿಂಗೆ ರೆಸ್ಟ್ ಬೇಕು, ಆ್ಯಂಡ್ ಆಲ್ಸೋ ಡ್ಯೂ ಡೇಟ್ ಕೊಟ್ಟಿರೋ ದಿನನೇ ಮಗು ಆಗುತ್ತೆ ಅಂತ ಏನಿಲ್ಲ, ಹಿಂದೆ ಮುಂದೆನೂ ಆಗ್ಬೋದು. ಸೊ ಬಿ ಪ್ರಿಪೇರ್ಡ್ ಅಟ್ ಎನಿ ಕಾಸ್ಟ್ ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೆನ್ನೆನೂ ನೈಟೆಲ್ಲ ಅದೇ ಕೆಲಸ ಮಾಡಿದೆ, ಬಿಕಾಸ್ ನೈಟ್ ಎಲ್ಲರೂ ಬಂದಿದ್ದು ನೆನ್ನೆ ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ 12:30 ಮೇಲೆ ಆಯಿತು, 12:31 ಆಗಿತ್ತು ಎಲ್ಲ ಮನೆಗೆ ಬರೋದು. ಸೊ ನಾನು ಅಷ್ಟೊತ್ತಿಗೆ ನಾನು ಹಾಸ್ಪಿಟಲ್ ಬ್ಯಾಗಿಗೆ ಏನೇನೆಲ್ಲ ಏನೋ ಬೇಕು, ಐ ಥಿಂಕ್ ನಾನು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಹಾಕಿದ್ದೆ, ನೀವೇನಾದರೂ ಸಜೆಷನ್ಸ್ ಕೊಡೋದಿದ್ರೆ ಹೇಳಿ ಅಂತ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಎಷ್ಟೊಂದು ಜನ ಪಾಪ DM ಮಾಡ್ತಾ ಇದ್ದೀರಾ, ಅಂದರೆ ನೀವೇನೇನು ಪ್ರಿಪೇರ್ ಮಾಡ್ಕೊಂಡಿದ್ರಿ ಅದೆಲ್ಲ ಸ್ಕ್ರೀನ್ಶಾಟು ಲಿಸ್ಟ್ ಇರ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ ನಂಗೆ ಅದೆಲ್ಲ. ಸೊ ಬೇಸಿಕ್ಸ್ ನನಗೆ ಅದರಲ್ಲಿ ಏನೇನು ಬೇಕು ಅನಿಸುತ್ತೆ ಒಂದಷ್ಟು ಲಿಸ್ಟ್ ಮಾಡಿಕೊಂಡು ಒಂದೊಂದೇ ಆರ್ಡರ್ ಮಾಡ್ತಾ ಇದ್ದೀನಿ ಇವಾಗ. ಅಂದರೆ ನೆನ್ನೆ ಒಂದು ಸ್ವಲ್ಪ ಆರ್ಡರ್ ಮಾಡಿದೆ ಅಷ್ಟೇ, ಬಟ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಫೈನಲ್ ಲಿಸ್ಟ್ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಕಿದ್ದೆಲ್ಲ ಆರ್ಡರ್ ಮಾಡಬೇಕು. ಆ್ಯಂಡ್ ಬಿಕಾಸ್ ಆರ್ಡರ್ ಮಾಡಬೇಕಾದ್ರೂ ಅಷ್ಟೇ ಸುಮ್ಮನೆ ರ್ಯಾಂಡಮಾಗಿ ಯಾವುದೋ ಒಂದು ಬ್ರ್ಯಾಂಡು ಯಾವುದೋ ಒಂದು ಕಂಪನಿದು ಆರ್ಡರ್ ಮಾಡೋಕ್ಕಾಗಲ್ಲ. ಒಂದಷ್ಟು ಅದ್ರ ಬಗ್ಗೆ ನೋಡಿ ಈ ಬ್ರ್ಯಾಂಡ್ ಚೆನ್ನಾಗಿದೆಯಾ ಏನು ಎತ್ತ ಎಲ್ಲ ಕಂಪೇರ್ ಮಾಡಿ ಆಮೇಲೆ ಆರ್ಡರ್ ಮಾಡಬೇಕು. ಬಿಕಾಸ್ ಕಡಿಮೆ ಅಂತೂ ಇಲ್ಲ, ಮೆಟರ್ನಿಟಿ ಇನ್ನರ್ ವೇರ್ಸೇ ಎಷ್ಟು ಕಾಸ್ಟ್ಲಿ ಇದೆ ಒಂದೊಂದು. ಸೊ ಸುಮ್ಮನೆ ಆರ್ಡರ್ ಮಾಡಿ ವೇಸ್ಟ್ ಆಗೋದಕ್ಕಿಂತ ಒಂದಷ್ಟು ರಿವ್ಯೂಸ್ ನೋಡಿ ಆಮೇಲೆ ಆರ್ಡರ್ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ಆರ್ಡರ್ ಮಾಡಿದ್ರೆ ಇವಾಗ ಒಂದು 4 to 7 ಡೇಸ್ ಆದರೂ ತೊಗೊಳ್ತಾರೆ ಡೆಲಿವರ್ ಮಾಡೋಕ್ಕೆ. ಅದಾದಮೇಲೆ ನಾನು ಎಲ್ಲ ವಾಶ್ ಮಾಡಿ, ಮಗುದು ಅಷ್ಟೇ ಎಲ್ಲ ವಾಶ್ ಮಾಡಿಟ್ಟು ಅದಾದಮೇಲೆ ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ತೊಗೊಳುತ್ತೆ ಈಸಿಯಾಗಿ ಒಂದು 10 to 15 ಡೇಸ್ ನನಗೆ. ಸೊ ಅದರ ಮಧ್ಯೆ ನಾನು ಎವ್ರಿ ಸಿಂಗಲ್ ಡೇ ಆ್ಯಕ್ಟಿವ್ ಆಗಿರಲ್ಲ. ಇವಾಗ ಸ್ವಲ್ಪ ಒಂದೊಂದ್ಸತಿ ಸುಸ್ತಾಗುತ್ತೆ, ಅಥವಾ ಒಂದೊಂದ್ಸತಿ ಬೇರೆ ಏನಾದರೂ ಕೆಲಸಗಳು ಬರುತ್ತೆ, ಹೊರಗಡೆ ಹೋಗೋದಿರುತ್ತೆ, ಅಥವಾ ಮನೆಗೆ ಯಾರಾದರೂ ಬರ್ತಾರೆ. ಸೊ ಇದೆಲ್ಲದ್ರ ಮಧ್ಯೆ ಫ್ರೀ ಇರುವಾಗ ಐ ಫಿನಿಶ್ ಇಟ್ ಆಫ್ ಅಂತ. ಲಾಸ್ಟ್ ಮಿನಿಟ್ ತನಕ ಸುಮ್ಮನೆ ಆಮೇಲೆ ಸ್ಟ್ರೆಸ್ ಬೇಡ, ಅದಿಲ್ಲ ಇದಿಲ್ಲ ಅಂತ. ಸೊ ನನಗೇನೇನು ಬೇಕು ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ಲಿಸ್ಟ್ ಮಾಡಿಕೊಂಡು ಒಂದೊಂದೇ ಇವಾಗ ಆರ್ಡರ್ ಮಾಡಬೇಕು. ಸೊ ನೆಕ್ಸ್ಟ್ ಇದಾಗಿದ ತಕ್ಷಣ ಇವಾಗ ಐ ಶುಡ್ ಸ್ಟಾರ್ಟ್ ವಾಚಿಂಗ್ ವಾಟ್ಸ್ ಇನ್ ಬೇಬೀಸ್ ಹಾಸ್ಪಿಟಲ್ ಬ್ಯಾಗ್ ಅಂತ. ಸೊ ನಾನೇನು ಮಾಡಿದೆ, ಫಸ್ಟು ನನಗೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡ್ಬಿಟ್ಟೆ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಇನ್ ನಾನು ಫಸ್ಟ್ ಪ್ರಿಯಾರಿಟಿ ಅಂತ. ಎಷ್ಟೊಂದು ಜನ ಬೈಕೊಳ್ಬೋದು, ಎಷ್ಟೊಂದು ಜನ ಅನ್ಕೋಬೋದು ಏನಪ್ಪ ಇವಳು ಮಗುನ್ ಬಿಟ್ಬಿಟ್ಟು ಫಸ್ಟ್ ಇವಳನ್ನ ನೋಡ್ಕೊತಿದ್ದಾಳೆ ಅಂತ. ಬಟ್ ಅ ಹ್ಯಾಪಿ ಮದರ್ ಕ್ಯಾನ್ ರೇಸ್ ಅ ಹ್ಯಾಪಿ ಕಿಡ್ ಅಂತ ಹೇಳ್ತಾರೆ. ಸೊ ನಾನು ಸ್ಟ್ರೆಸ್ಫುಲ್ ಆಗಿ ನಾನು ಅನ್ಕಂಫರ್ಟಬಲ್ ಆಗಿದ್ದು, ಬಿಕಾಸ್ ಆ ಟೈಮಲ್ಲಿ ಏನಾಗುತ್ತೆ ಹೆಂಗಾಗುತ್ತೆ ಏನು ಎತ್ತ ಒಂದೂ ಗೊತ್ತಿರಲ್ಲ. ಸೊ ನಾನು ಅನ್ಕಂಫರ್ಟಬಲ್ ಆಗಿದ್ದು ಅಥವಾ ನನಗೆ ಬೇಕಾಗಿರೋ ನೆಸೆಸಿಟಿ ಐಟಮ್ಸ್ ಕೈಗೆ ಸಿಗ್ತಿಲ್ಲ, ತಂದಿಲ್ಲ, ಅನ್ಕಂಫರ್ಟಬಲ್ ಅನಿಸ್ತಿದೆ ಅಂತ ಅಂದರೆ ಐ ಕಾಂಟ್ ಗಿವ್ ಮೈ 100% ಟು ದ ಬೇಬಿ. ಸೊ ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಈಸ್ ಎಸ್ ಅಫ್ಕೋರ್ಸ್ ನಂದೆಲ್ಲ ಏನೇನು ಬೇಕು ಲಿಸ್ಟ್ ಮಾಡಿಕೊಂಡು ಇವಾಗ ಆರ್ಡರ್ ಮಾಡ್ತೀನಿ. ಆ್ಯಂಡ್ ಇವಾಗ ಕುತ್ಕೊಂಡು ಒಂದಷ್ಟು ಬೇಬಿ ಪ್ರಾಡಕ್ಟ್ಸ್ ಅಂದರೆ ಬೇಬಿ ಬ್ಯಾಗಲ್ಲಿ ಏನೇನು ಬೇಕು, ಆಬ್ವಿಯಸ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ ನೋಡಿದ್ದೀನಿ. ಬಟ್ ಇದೇ ಥರ ನನಗೆ ಹೆಂಗೆ ಲಿಸ್ಟ್ ಮಾಡಿಕೊಂಡೆ, ಸೊ ಅದೇ ಥರ ಪಾಪುಗೊಂದು ಲಿಸ್ಟ್ ಮಾಡಿಕೊಂಡು ಆಲ್ರೆಡಿ ಆದರೆ ಪಾಪುಗೆ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಬಂದಿದೆ ಒಂದಷ್ಟು. ಆ್ಯಂಡ್ ಕೆಲವೊಂದು ನರ್ಸರಿ ಸೆಟಪ್ ಮಾಡೋಕ್ಕೆ ಐಟಮ್ಸ್ ಅದನ್ನು ಆರ್ಡರ್ ಮಾಡಿದ್ದೀನಿ, ಬರ್ತಿದೆ ಒಂದೊಂದೇ. ಸೊ ಹಾಗಾಗಿ
ಅಂದರೆ ಇನ್ಮೇಲೆ ಬಟ್ಟೆ ಮಗುಗೆ ಆರ್ಡರ್ ಮಾಡಲ್ಲ, ಬಿಕಾಸ್ ಆಲ್ರೆಡಿ ಒಂದು 10-12 ಪೇರ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನಫ್. ಎಲ್ಲರೂ ನಂಗೆ ಸಜೆಸ್ಟ್ ಮಾಡೋದೆ ಒಂದು 3-4 ಇಟ್ಕೋ ನ್ಯೂ ಬಾರ್ನ್ ಫೇಸ್, ಬಿಕಾಸ್ ಬೇಗ ಬೆಳೆದ್ಬಿಡುತ್ತೆ ಮಗು ಅಂತ. ನಾನು ಆಲ್ರೆಡಿ ಒಂದು 10-12 ತರಿಸ್ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಐ ಆಮ್ ಡನ್ ವಿತ್ ಬೇಬಿ ಕ್ಲೋತ್ಸ್. ಅದು ಬಿಟ್ಟು ಬೇರೆ ಬೇರೆ ಏನೇನೋ ನೆಸೆಸಿಟೀಸ್, ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಇವಾಗ ಲಿಸ್ಟ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಬೇಕು. ಸೊ ಅದು ಮಾಡಿದ್ರೆ ಅದಾದಮೇಲೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಳಕ್ಕಾಗತ್ತೆ. ಸೊ ದ್ಯಾಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಕಂಪ್ಲೀಟಾಗಿ ಇವತ್ತು ಅದನ್ನೇ ಮಾಡೋದು. ಸೊ ಅದೆಲ್ಲ ಮುಗಿಸಿ ಹಾಗೆ ಓಡಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇವತ್ತು ಅಡುಗೆ ಮಾಡೋದೇನು ಕೆಲಸ ಇಲ್ಲ, ಬಿಕಾಸ್ ಅಪ್ಪ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಬಿಕಾಸ್ ನಾನು ಅಜ್ಜಿ ಇಬ್ಬರೇ ಇರೋದು. ಡೈಲಿ ಮಾಡ್ತಿದ್ದೆ, ಆಂಟಿ ಸಾರು ಮಾಡಿಟ್ಬಿಟ್ಟು ಹೋಗೋರು, ನಾನು ಬರೀ ಅನ್ನ ಮುದ್ದೆ ಚಪಾತಿ ಈ ಥರ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಅಡುಗೆ ಕೆಲಸನೂ ಇಲ್ಲ, ಹಾಗಾಗಿ ಆರಾಮಾಗಿ ಕುತ್ಕೊಂಡು. ಆ್ಯಂಡ್ ದಿಸ್ ಇಸ್ ಮೈ ಸಿಟ್ಟಿಂಗ್ ಪೊಸಿಷನ್ ಇವಾಗ ನಂದು. ಇದಂತೂ ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದೀರಾ, ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ದಿಸ್ ಇಸ್ ದ ಮಸ್ಟ್. ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಇದು ಆರ್ಡರ್ ಹಾಕ್ಬಿಡಿ. ನಾನು ಬೆಸ್ಟ್ ಪಾರ್ಟ್ ಅದೇ ಮಾಡಿದ್ದು. ನಾನು 2nd ಮಂತಲ್ಲೇ ಆರ್ಡರ್ ಮಾಡಿಬಿಟ್ಟೆ ಇರಲಿ ಅಂತ. ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಮೈ ಪಾರ್ಟ್ನರ್ ಸಿನ್ಸ್ ದೆನ್. ನನ್ಗೆ ಇದಿಲ್ಲ ಅಂದರೆ ಇವಾಗ ನಿದ್ದೆನೇ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಕೂರಕ್ಕೂ ಅಷ್ಟೇ ಎಲ್ಲದಕ್ಕೂ ಕಂಫರ್ಟಬಲ್, ಬಿಕಾಸ್ ಇವಾಗ ಹೊಟ್ಟೆ ಅಡ್ಡ ಬರುತ್ತೆ. ಇದನ್ನು ಅಟ್ಲೀಸ್ಟ್ ಹಿಂಗೆ ಇಟ್ಕೊಂಡ್ಬಿಟ್ರೆ ನೀಟಾಗಿ ಕಾಲ ಮೇಲೆ ಏನು ಇಟ್ಕೋಬೋದು ಆ್ಯಂಡ್ ತುಂಬ ಕಂಫರ್ಟಬಲಾಗಿ ಕುತ್ಕೋಬೋದು. ಸೊ ಇದ್ರದ್ದು ಲಿಂಕ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಹೆಂಗೆ ತಿರುಗಿಸಿ ಮರಗಿಸಿ ಎಲ್ಲ ಮಾಡಿದ್ರು ಇಟ್ಸ್ ವೆರಿ ಗುಡ್ ಆ್ಯಂಡ್ ಸಾಫ್ಟ್ ಆಗಿದೆ. ಸೊ ಯಾ, ಇವತ್ತಿಂದು ಇಷ್ಟೇ. ಸೊ ಹಾಗಾಗಿ ಐ ಥಾಟ್ ಐ ವಿಲ್ ರ್ಯಾಪ್ ದಿಸ್ ವಿಡಿಯೋ ವ್ಲಾಗ್ ಹಿಯರ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನನ್ನ ಕೈಯಲ್ಲಿ ವೀಡಿಯೋಸ್ ಮಾಡ್ತಿರ್ತೀನಿ, ಸ್ಟಾಪ್ ಅಂತೂ ಮಾಡಲ್ಲ. ಬಟ್ ಸ್ಲೋ ಪೇಸಲ್ಲಿ ಹೋಗ್ಬೋದು. ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್, ಆ್ಯಂಡ್ ಐ ವಿಲ್ ಸಿ ಯು ಸೂನ್. ಬಾಯ್.